1947 ಆಗಸ್ಟ್ 15ರಂದು ಭಾರತದಲ್ಲಿ ನಿಜವಾಗಿಯೂ ಏನಾಯಿತು? ಯಾರು ಅಧಿಕಾರ ಸ್ವೀಕರಿಸಿದರು? ಲಾರ್ಡ್ ಮೌಂಟ್ಬ್ಯಾಟನ್ ಅವರ ಪಾತ್ರವೇನು? ಜವಾಹರ್ಲಾಲ್ ನೆಹರು ಅವರು ಯಾವಾಗ ಭಾರತದ ಮೊದಲ ಪ್ರಧಾನಿಯಾದರು? ಬನ್ನಿ, ಇಂದು ಸುಮಾರು 79 ವರ್ಷಗಳ ಹಿಂದೆ ಹೋಗಿ ಆ ಐತಿಹಾಸಿಕ ದಿನವನ್ನು ನೆನಪಿಸಿಕೊಳ್ಳೋಣ. 14 ಆಗಸ್ಟ್ 1947ರ ರಾತ್ರಿ. 1947 ಆಗಸ್ಟ್ 14 ಭಾರತದ ಸ್ವಾತಂತ್ರ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇತ್ತು. ದೆಹಲಿಯಲ್ಲಿ ಕಾನ್ಸ್ಟಿಟ್ಯೂಂಟ್ ಆಫ್ ಅಸೆಂಬ್ಲಿ ಅಂದರೆ ಸಂವಿಧಾನ ರಚನಾ ಸಭೆ ವಿಶೇಷ ಅಧಿವೇಶನಕ್ಕಾಗಿ ಸೇರಿತ್ತು. ಸಭೆಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ಮಹನೀಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ನಂತರ ಜವಾಹರ್ಲಾಲ್ ನೆಹರು ಅವರು ಐತಿಹಾಸಿಕ ಭಾಷಣ ಮಾಡಿದರು. ಅವರ ಟ್ರಸ್ಟ್ ವಿತ್ ಡೆಸ್ಟಿನಿ ಭಾಷಣ ಭಾರತದ ಹೊಸ ಯುಗದ ಆರಂಭಕ್ಕೆ ಸಂಕೇತವಾಯಿತು. ಗಡಿಯಾರ ಮಧ್ಯರಾತ್ರಿಯನ್ನು ತಲುಪುತ್ತಿದ್ದಂತೆಯೇ ಭಾರತ ಬ್ರಿಟಿಷ್ ಆಡಳಿತದಿಂದ ಸ್ವತಂತ್ರವಾಯಿತು. ಇದು ಒಂದು ದಿನದಲ್ಲಿ ನಡೆದ ಸರಳ ಅಧಿಕಾರ ಬದಲಾವಣೆಯಲ್ಲ. ಇದು ದಶಕಗಳ ಕಾಲ ನಡೆದ ಸ್ವಾತಂತ್ರ್ಯ ಹೋರಾಟದ ಫಲ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಅನೇಕ ನಾಯಕರು ಮತ್ತು ಸಾವಿರಾರು ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅವರ ತ್ಯಾಗದ ಫಲವಾಗಿ ಭಾರತದ ಸ್ವತಂತ್ರ ರಾಷ್ಟ್ರವಾಯಿತು. ಇಲ್ಲಿ ಒಂದು ವಿಷಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಲಾರ್ಡ್ ಲೂಯಿಸ್ ಮೌಂಟ್ಬ್ಯಾಟನ್ ಅವರು ಬ್ರಿಟಿಷ್ ಭಾರತದ ಕೊನೆಯ ವೈಸರಾಗಿ ಆಗಿದ್ದರು. ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಅಧಿಕಾರ ವರ್ಗಾವಣೆಯ ಪ್ರಕ್ರಿಯೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಆದರೆ ಅವರು ಒಬ್ಬರೇ ಬಂದು ನೆಹರು ಅವರಿಗೆ ಇದು ಭಾರತ ಅಧಿಕಾರ ಎಂದು ನೇರವಾಗಿ ಹಸ್ತಾಂತರಿಸಿ ರೀತಿಯಲ್ಲಿ ಘಟನೆ ನಡೆದಿಲ್ಲ. ಇದು ಒಂದು ಸಂವಿಧಾನಾತ್ಮಕ ಅಧಿಕಾರ ವರ್ಗಾವಣೆಯ ಪ್ರಕ್ರಿಯೆ ಆಗಿತ್ತು. ಸ್ವಾತಂತ್ರ್ಯ ಬಂದ ನಂತರ ಮೌಂಟ್ ಬ್ಯಾಟನ್ ಅವರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆದರು. ಆಗಸ್ಟ್ 15, 1900 ಬೆಳಗ್ಗೆ ಹೊಸ ಭಾರತ ಸರ್ಕಾರ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿತು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಗವರ್ನರ್ ಜನರಲ್ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನಂತರ ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡರು. ಅವರ ಮುಂದೆ ಒಂದು ಹೊಸ ದೇಶವನ್ನು ಕಟ್ಟುವ ದೊಡ್ಡ ಜವಾಬ್ದಾರಿ ಇತ್ತು. ಆದರೆ ಸ್ನೇಹಿತರೆ, 1947 ಸ್ವಾತಂತ್ರ್ಯ ಕಥೆಯಲ್ಲಿ ಸಂತೋಷ ಮಾತ್ರ ಇರಲಿಲ್ಲ. ಅದೇ ಸಮಯದಲ್ಲಿ ಭಾರತದ ವಿಭಜನೆಯ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳು ರೂಪುಗೊಂಡವು. ವಿಭಜನೆಯ ಸಂದರ್ಭದಲ್ಲಿ ಭೀಕರ ಹಿಂಸಾಚಾರ ನಡೆಯಿತು. ಲಕ್ಷಾಂತರ ಜನರು ತಮ್ಮ ಮನೆಮಠಗಳನ್ನು ಬಿಟ್ಟು ಬೇರೆ ಪ್ರದೇಶಗಳಿಗೆ ತೆರಳಬೇಕಾಯಿತು. ಹೀಗಾಗಿ 1947 ಆಗಸ್ಟ್ 15ರಂದು ಒಂದು ಕಡೆ ಸ್ವಾತಂತ್ರ್ಯ ಸಂಭ್ರಮವಾದರೆ ಇನ್ನೊಂದು ಕಡೆ ವಿಭಜನೆಯ ನೋವನ್ನು ಹೊತ್ತ ಐತಿಹಾಸಿಕ ದಿನವಾಯಿತು. ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ನಮ್ಮ ಭಾಷೆಯನ್ನು ಮಾತಾಡಬಹುದು, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬಹುದು, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳಬಹುದು. ಆದರೆ ಆ ಸ್ವಾತಂತ್ರ್ಯ ಹಿಂದೆ ಅನೇಕ ಜನ ತ್ಯಾಗವಿದೆ. ಆದ್ದರಿಂದ ಆಗಸ್ಟ್ 15 ಕೇವಲ ಒಂದು ರಜಾ ದಿನವಲ್ಲ, ಇದು ನಮ್ಮ ಐತಿಹಾಸಿಕ ದಿನ, ಸ್ವಾತಂತ್ರ್ಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ದಿನ ಮತ್ತು ದೇಶಕ್ಕಾಗಿ ನಮ್ಮ ಜವಾಬ್ದಾರಿಯನ್ನು ನೆನಪಿಸಿಕೊಳ್ಳುವ ದಿನ. ಸ್ನೇಹಿತರೆ, 1947 ಆಗಸ್ಟ್ 15ರಂದು ಭಾರತವು ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿತು. ನಮ್ಮ ಪೂರ್ವಜರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಈಗ ಆ ಸ್ವಾತಂತ್ರ್ಯವನ್ನು ಗೌರವಿಸಿ ನಮ್ಮ ದೇಶವನ್ನು ಇನ್ನಷ್ಟು ಉತ್ತಮಗೊಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ದೇಶ, ನಮ್ಮ ಹೆಮ್ಮೆ, ನಮ್ಮ ಭಾರತ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ವಂದೇ ಮಾತರಂ. ಇದು ಸಂಭ್ರಮ ಲೈವ್. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.